ಹೇಳಿದ್ದೀನಿ ನಾನು. 25 ಕೋಟಿಯಲ್ಲಿ ಮಾಲೂರು ಅಂದರೆ ಕೋಲಾರ ಮತ್ತು ಟೇಕಲ್ ಜಂಕ್ಷನ್ ಇದೆಯಲ್ಲ, ಅಲ್ಲಿ ನಮ್ಮ ನಗರಸಭೆ ಲಿಮಿಟೇ ಬರುತ್ತೆ. ಅಲ್ಲಿಂದ ಈ ಹೊಸದಾಗಿ ಸರ್ಕಾರಿ ಹಾಸ್ಪಿಟಲ್ ಮಾಡ್ತಾ ಇದ್ದೀವಿ. ಸುಮಾರು 1.5 ಕಿಲೋಮೀಟ್ರಲ್ಲಿ 45 ಕೋಟಿಯಲ್ಲಿ ಈಗ ಸರ್ಕಾರಿ ಹಾಸ್ಪಿಟಲ್ ಪ್ರಾರಂಭ ಮಾಡಿದ್ದೀವಿ ನಾವು. ಅಲ್ಲಿವರೆಗೂ ಕೂಡ ಡಬಲ್ ರೋಡ್ ಮಧ್ಯದಲ್ಲಿ ಡಿವೈಡರ್ ಹಾಕಿ ಡಬಲ್ ರೋಡ್ ಮಾಡಿ ಸ್ಟ್ರೀಟ್ ಲೈಟ್ ಡಿವೈಡರ್ಗೆ ಮಾಡಿ ನಮ್ಮ ಹಾಸ್ಪಿಟ್ಲ್ವರೆಗೂ ಕೂಡ ಅಲ್ಲಿ ರಿಂಗ್ ರೋಡ್ ಕೂಡ ಬರ್ತಾ ಇದೆ. ಈ 25 ಕೋಟಿಯಲ್ಲಿ ಅದನ್ನು ಕೂಡ ಕವರ್ ಮಾಡೋಂಥವ್ರು. ವಿಶೇಷವಾಗಿ ಮಾಲೂರು ತಾಲೂಕಿಗೆ ಒಂದಲ್ಲ ಒಂದೊಂದು ರೀತಿಯಲ್ಲಿ ಡೆವಲಪ್ಮೆಂಟ್ಸ್ಗೆ ನಮ್ಮ ಸರ್ಕಾರ ಬಂದ ಮೇಲೆ ಈಗಾಗಲೇ ನಿನ್ನೆ ತಾನೇ 10ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಸುಮಾರು 3200 ಕೋಟಿಗೆ ಗುದ್ದಲಿ ಪೂಜೆ ಮತ್ತು ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಇನ್ನು ಒಂದು ವರ್ಷದ ಒಳಗಡೆ 3200 ಕೋಟಿ ಗುದ್ದಲಿ ಪೂಜೆ ಏನಾಗಿದೆ ಇವೆಲ್ಲ ಕಂಪ್ಲೀಟ್ ಒಂದು ವರ್ಷದ ಒಳಗಡೆ ಕೆಲಸವನ್ನು ಮಾಡಿ ನಮ್ಮ ತಾಲೂಕಿಗೆ ನಮ್ಮ ಜನತೆಗೆ ಅದನ್ನ ಅರ್ಪಿಸುವಂಥ ಕೆಲಸ ನನ್ನ ಜವಾಬ್ದಾರಿ ಕೂಡ ಇದೆ, ನಮ್ಮ ಆಡಳಿತದ ಜವಾಬ್ದಾರಿ ಕೂಡ ಇದೆ. ಅಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತೇಳಿ ವಿಶೇಷವಾಗಿ ನಮ್ಮ ತಾಲೂಕಿನ ಜನತೆಗೆ ಒಂದು ಮೆಸೇಜನ್ನು ಕೊಡ್ತಾ ಇನ್ನೂ ಸುಮಾರು ಬದಲಾವಣೆಗಳನ್ನು ಇನ್ನು 1.25 ವರ್ಷದಲ್ಲಿ ನಮ್ಮ ಸರ್ಕಾರ ಇರೋದ್ರಿಂದ ಒಳ್ಳೆ ಅವಕಾಶ ಈ ಮುಖ್ಯಮಂತ್ರಿ ಅಂತೂ ಕೂಡ ಮೊದಲ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರಿದ್ದ ಕಾಲದಲ್ಲಿ ಕೂಡ ಕಂಡ ಹರಿಯದಂಥ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ತಾಲೂಕು ತಂದಿದ್ದೇನೆ. ಈಗ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರದ್ದು ಕೂಡ ಚೆನ್ನಾಗಿದ್ದೇವೆ ನಾವು. ಇನ್ನೂ ಏನೇನು ನಮ್ಮ ತಾಲೂಕಿಗೆ ಅವಕಾಶಗಳನ್ನು ತಗೊಬೋದು ಇದೆಲ್ಲ ಕೂಡ ಹೊಸ ಮುಖ್ಯಮಂತ್ರಿಗಳ ಮುಂದೆ ಕೂಡ ಪ್ರಸ್ತಾವನೆ ಕೊಟ್ಟು ಬೇರೆ ಏನೇನು ಕಾರ್ಯಕ್ರಮ ತಗೊಬೋದು ಅವೆಲ್ಲ ಕೂಡ ಈಗಿನ ಮುಖ್ಯಮಂತ್ರಿಗಳದ್ದು ಕೂಡ ತಗೊಂಡು ತಾಲೂಕಿನ ಡೆವಲಪ್ಮೆಂಟ್ಸ್ಗೆ ನಮ್ಮ ತಾಲೂಕಿನ ಜನತೆಯ ನಂಬಿಕೆ ಉಳಿಸ್ಕೊಳ್ಳೋಂಥ ಕೆಲಸವನ್ನು ಮಾಡ್ತೀನಿ ಅಂತೇಳಿ ವಿಶೇಷವಾಗಿ ಹೇಳಿ ಈ ಕಾರ್ಯಕ್ರಮಗಳನ್ನು ಆದಷ್ಟು ಬೇಗನೆ ಕಂಪ್ಲೀಟ್ ಮಾಡೋದಕ್ಕೆ ನಮ್ಮ ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟರ್ ಕೂಡ ನಾನು ಜವಾಬ್ದಾರಿಯನ್ನು ಕೊಡ್ತಾ ಇದ್ದೀನಿ. ಒಂದು ಒಳ್ಳೆ ಬದಲಾವಣೆ ಕೂಡ ನೋಡ್ತಾ ಇದ್ದೀನಿ. ಇವತ್ತು ಟೇಕಲ್ ಹತ್ರ ಹೋದ್ರೆ ಖುಷಿ ಆಗ್ತದೆ. ITI ಕಾಲೇಜ್ ಉದ್ಘಾಟನೆ ಆಯಿತು. ಸುಮಾರು 45 ಕೋಟಿಯಲ್ಲಿ ಹಾಸ್ಟೆಲ್ ನೋಡ್ತಾ ಇದ್ದರೆ ದಿನ ಕೂಡ ಒಂದು ಹೊಸ ಬದಲಾವಣೆ ಕಾಣ್ತಾ ಇದೆ. ನಮಗೆಲ್ಲ ಖುಷಿ ಆಗ್ತದೆ. ಇದೆಲ್ಲಿ ನಾವು ನೋಡಿರಲಿಲ್ಲ. ನಾವು ತುಂಬ MLAಗಳು ನೋಡಿದ್ದೀವಿ, ಸರ್ಕಾರಗಳು ನೋಡಿದ್ದೀವಿ ಈ ತಾಲೂಕಲ್ಲಿ ಹುಟ್ಟಿ. ಆದರೆ ಇಂಥ ಅವಕಾಶಗಳು ಇಂಥ ಬದಲಾವಣೆಗಳು ಕಂಡೇ ಹರಿದಿರಲಿಲ್ಲ. ವಿರೋಧ ಪಕ್ಷದವ್ರು ಕೂಡ ಮಾತಾಡೋಕ್ಕಾಗಲ್ಲ. ವಿರೋಧ ಪಕ್ಷದವ್ರು ಕೂಡ ಮಾತಾಡೋಕ್ಕೆ ಏನೂ ಇಲ್ಲ. ವಿರೋಧ ಪಕ್ಷದವ್ರು ಮಾತಾಡೋದೇನು ಬಾಕಿ ಏನಿದೆ ಅಂದರೆ ಅವರು ಪ್ರಚಾರಕ್ಕಾಗಿ ಅವರೆಲ್ಲೋ ಒಂದು ಕಡೆ ಜನರ ಮುಂದೆ ಕಾಣಿಸ್ಕೊಬೇಕು ಅನ್ನೋ ಉದ್ದೇಶಕ್ಕಾಗಿ ಅವರಿದ್ದಂಥ ಕಾಲದಲ್ಲಿ ಏನು ಮಾಡಿದೀವಿ ಅಂತ ಹೇಳ್ಕೊಳಕ್ಕಿಲ್ಲ. ಇಲ್ಲ ಅಕ್ರಮಗಳು ನಡೀತಾ ಇದೆ ಅಂತ ಹೇಳ್ಕೊಳೋದು ಬಿಟ್ಟರೆ ನನ್ನ ಕಾಲದಲ್ಲಿ ಇಂಥ ಒಂದು ಕೆಲಸ ಮಾಡಿದ್ದೀನಿ ಅಂತ ಲೆಕ್ಕ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಯಾರೇ ವಿರೋಧ ಪಕ್ಷದ ಶಾಸಕರುಗಳಿಲ್ಲಿ ಏನು ಕೆಲಸ ಮಾಡಿದ್ರು ಅವರೆಲ್ಲರೂ ಕೂಡ ಅಷ್ಟೇ ನನ್ನ ಕಾಲದಲ್ಲಿ ಶಾಶ್ವತವಾಗಿ ಪರ್ಮನೆಂಟಾಗಿ ನಮ್ಮ ಜನರ ಮುಂದೆ ಕಣ್ಮುಂದೆ ಕಾಣಿಸುತ್ತಾ ಒಂದು ಕೆಲಸ ಇದೆ ಅಂತೇಳಿ ತೋರಿಸ್ಬಿಟ್ಟು ನೋಡೋಣ ಆಗಲಿ. ನಾನು ತೋರಿಸ್ತೀನಿ, ಪ್ರತಿ ಸಭೆಯಲ್ಲೇ ಹೇಳ್ತಾ ಇದ್ದೀನಿ. ಫ್ಲೇಓವರ್ ತೋರಿಸ್ತೀನಿ, 30 ಕಿಲೋಮೀಟ್ರು 4 ಲೈನು ವೈಟ್ ಟಾಪಿಕ್ ತೋರಿಸ್ತೀನಿ, ಬಸ್ ಸ್ಟ್ಯಾಂಡ್ ತೋರಿಸ್ತೀನಿ, ಹಾಸ್ಪಿಟಲ್ ತೋರಿಸ್ತೀನಿ, ಮಾಲೂರು ಕೆರೆ ತೋರಿಸ್ತೀನಿ, ಮಾಸ್ತಿ ಎಷ್ಟು ಅಭಿವೃದ್ಧಿ ಆಗಿದೆ ತೋರಿಸ್ತೀನಿ, ಲಕ್ಕೂರು ಹೋಬಳಿಯಲ್ಲಿ ಶಕ್ತಿರಪ್ತಿ ಇರ್ಬೋದು, ಲಕ್ಕೂರು ಹೋಬಳಿಯಲ್ಲಿ ಏನೇನಾಗಿದೆ ತೋರಿಸ್ತೀನಿ, ಟೇಕಲ್ಲಿ ಏನೇನು ಬದಲಾವಣೆ ಆಗಿದೆ ಅಂತ ತೋರಿಸ್ತೀನಿ. ಎಲ್ಲ ಕಡೆ ಕೂಡ ತೋರಿಸ್ತೀನಿ. ಹಳ್ಳಿಗಳಲ್ಲಿ ಬದಲಾವಣೆ ಕೂಡ ತೋರಿಸ್ತೀನಿ. ಇನ್ನೂ 1.25 ವರ್ಷ ಸರ್ಕಾರ ಇದೆ, 1.25 ವರ್ಷ ಎಲೆಕ್ಷನ್ ಬರೋದು. 1.25 ವರ್ಷ ಕೂಡ ವಿರೋಧ ಪಕ್ಷದವರಿಗೆ ನನ್ನ ಅಭಿವೃದ್ಧಿಯನ್ನು ತೋರಿಸ್ತೀನಿ. ಅವ್ರು ಏನು ಬೇಕಾದ್ರೂ ಟೀಕೆ ಮಾಡ್ಕೊಬೋದು. ಟೀಕೆ ಬಗ್ಗೆ ಯೋಚನೆ ಮಾಡಲ್ಲ, ಅಕ್ರಮಗಳಿಗೆ ಅವಕಾಶ ಮಾಡಿಕೊಡಲ್ಲ. ಅಕ್ರಮಗಳಿದ್ದರೆ ಯಾರೇ ಮಾಡಿದರೂ ಕೂಡ ಒಂದಲ್ಲ ಒಂದು ದಿವಸ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಅದು MLA ಆಗಿರ್ಬೋದು, ಯಾರೇ ದೊಡ್ಡ ಮನುಷ್ಯ ಆಗಿರ್ಬೋದು, ಯಾರೇ ಅಕ್ರಮಗಳಲ್ಲಿ ಭಾಗಿಯಾಗಿದ್ದರೆ ಅಧಿಕಾರ ಅದೇ ಈಗ ತಪ್ಪಿಸ್ಕೊಂಬೋದು. ಇವತ್ತಲ್ಲ ನಾಳೆ ಬೆಳಗ್ಗೆ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಮ್ಮ ಸಂಪುಟನೂ ಇಲ್ಲ. ಅಕ್ರಮ ಅಂತ ಹೇಳ್ಕೊಂಡು ಓಡಾಡ್ತಾರಲ್ಲ, ಅವ್ರು ಹಂಗೆ ಹೇಳ್ಕೊಂಡು ಓಡಾಡ್ತಾ ಇರಬೇಕು. ನಾವು ಅಕ್ರಮಕ್ಕೆ ಸಹಕಾರ ಕೊಡಲ್ಲ. ಡೆವಲಪ್ಮೆಂಟ್ಸೇ ನಮ್ಮ ಗುರಿ. ಇವತ್ತು ಏನೇನು ಮಾಲೂರು ತಾಲೂಕು ಬದಲಾವಣೆ ಕಾಡ್ತಾ ಇದೆ, ನಮ್ಮ ಜನ ಒಪ್ಕೊಂಡಿಲ್ಲ. ಅದು ಮಾಡೋಂಥ ಕೆಲಸ ನನ್ನ ಜವಾಬ್ದಾರಿ ಮುಂದುವರಿಸ್ಕೊಂಡು
ಹೋಗ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ನನ್ನ ತಾಲೂಕಿನ ಜನತೆಗೆ ಇಂಥ ಒಳ್ಳೆ ಕೆಲಸಗಳನ್ನು ಕೊಡ್ತಾ ಇದ್ದೀನಿ. ಇನ್ನು ಮುಂದೆ ದಿನಗಳಲ್ಲೂ ಕೂಡ ಇನ್ನೂ ಒಳ್ಳೆ ಕೆಲಸ ಮಾನವ ತಾಲೂಕು ಕೊಡ್ತೀನಿ ಅಂತೇಳಿ ಈ ಸಂದರ್ಭ ಹೇಳ್ತೀನಿ.